ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಭಾಳ ಜನ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು, ಸರ್ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕಿ ಅಂತ. ಎಕ್ಸಾಮ್ ಬಿಟ್ಟಿದ ತಕ್ಷಣವೇ ನಿಮ್ಮ ಮೆಸೇಜ್ಗಳನ್ನು ನೋಡಿ ನನಗಂತೂ ಸರ್ಪ್ರೈಸ್ ಆಯಿತು. ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ, ಎಸ್ ಸರ್ ಬಹುನಿರೀಕ್ಷಿತ ಪ್ರಶ್ನೆಗಳು. ಯಾಕಂದರೆ ನಮ್ಮ ಬಹುನಿರೀಕ್ಷಿತ ಪ್ರಶ್ನೆಗಳು ಅದೇ ಇದೆ. ಯಾಕಂದ್ರೆ ನಮ್ಮ ಕ್ವಾಲಿಟಿಗಳು ಹಾಗಿದ್ದಾವೆ. ಕನ್ನಡದಲ್ಲಿ 73, ಇಂಗ್ಲೀಷ್ನಲ್ಲಿ 67 ಮಾರ್ಕ್ಸ್ ಕ್ವಶನ್ ಬಂತು, ಮ್ಯಾಥ್ಸಲ್ಲಿ 53 ಕ್ವಶನ್ಸ್ಗಳು ಬಂತು. ಮತ್ತೇನು ಬೇಕು? ಯಾಕಂದ್ರೆ ನಿಮಗೆ ಇಷ್ಟು ಸಪೋರ್ಟೆಡ್ ಮಾಡ್ತಕ್ಕಂಥ ಬೇರೆ ಯಾರು ಯೂಟ್ಯೂಬರ್ಸ್ ಇಲ್ಲ. ಸೊ ಅದಕ್ಕೆ ನಾವು ನಿಮಗೆ ಹೇಳ್ತಕ್ಕಂಥದ್ದು, ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ. ಭಾಳ ಗುಡ್ ಕ್ವಾಲಿಟಿ ಕ್ವಶನ್ ಆನ್ಸರ್ಸ್ಗಳನ್ನು ಕೊಡ್ತೀವಿ. ನಿಮ್ಮ ಟೈಮ್ ವೇಸ್ಟ್ಗಳನ್ನು ನಾವು ಮಾಡೋದಿಲ್ಲ. ಓಕೆ, ಸೊ ಫಸ್ಟ್ ಭಾಗ ನೋಡದೇ ಇದ್ರೆ ನೋಡ್ಕೊಡ್ರಿ. ಖಂಡಿತವಾಗಿ 60 ಅಬೋ ಮಾರ್ಕ್ಸ್ ಕ್ವಶನ್ಸ್ಗಳು ನಾವು ನಿಮಗೆ ಪ್ರಿಪ್ರೇಷನನ್ನು ಮಾಡಿಸ್ತೀನಿ ಅಪ್ ಟು 10th ವರೆಗೆ. ಓಕೆ, ಫಸ್ಟ್ ಪಾರ್ಟ್ ವಿಡಿಯೋದಲ್ಲಿ ನಮ್ಮ ಪರಿಸರ ಬಗ್ಗೆ ನಾನು ಸ್ವಲ್ಪ ಮರ್ತೋಗಿತ್ತು. ಸೊ ಫಸ್ಟ್ ಪಾರ್ಟ್ ಬಗ್ಗೆ ತಾವೇನು ಮಾಡ್ಕೊಳ್ಬೇಕಂತಂದ್ರೆ, ಈ ಕಂಟೆಂಟ್ಗಳನ್ನು ವೆರಿ ಇಂಪಾರ್ಟೆಂಟ್ ಅದಾವ, ಅವುಗಳನ್ನು ನೋಡ್ಕೊಂಡು ಹೋಗ್ರಿ. ಸೊ ಏನಿತ್ತು ಅಂತಂದರೆ, ಫಸ್ಟ್ ಪಾರ್ಟಲ್ಲಿ ನಮ್ಮ ಪರಿಸರ ಪಾಠದಲ್ಲಿ ಪರಿಸರ ವ್ಯವಸ್ಥೆ ಮತ್ತು ಘಟಕಗಳನ್ನು ನೋಡ್ಕೊಂಡು ಹೋಗ್ರಿ. 15.1 ಮತ್ತು 15.2 ಚಿತ್ರಗಳು, ಆಹಾರ ಸರಪಳಿ, ಆಹಾರ ಜಾಲ, ಪೋಷಣಾಸ್ತರಗಳು, ಇವು ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ಇಲ್ಲಿಂದ ಕ್ವಶನ್ಸ್ಗಳು ಬರಕತ್ತಾವ. 15.4 ನೋಡ್ಕೊಂಡು ಹೋಗಿ. ವಿಶೇಷವಾಗಿ ಓಝೋನ್ ಪದರು ಮತ್ತು ತ್ಯಾಜ್ಯ ನಿರ್ವಹಣಾ ವಿಧಾನಗಳ ಬಗ್ಗೆ ನೋಡ್ಕೊಂಡೋಗಿ. ಇಲ್ಲಿಂದ ಕ್ವಶನ್ಸ್ಗಳು ಅಪ್ಲೈಡಲ್ಲಿನೂ ಬರ್ಬೋದು, ಡೈರೆಕ್ಟಲ್ಲಿನೂ ಬರ್ಬೋದು. ಬಟ್ ಈ ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಖಂಡಿತವಾಗಿ ಮಾರ್ಕ್ಸ್ಗಳು ತಂದು ಕೊಡ್ತಾವೆ. ಇನ್ನು ಇವತ್ತಿನ ಈ ಸೆಕೆಂಡ್ ಪಾರ್ಟ್ದಲ್ಲಿ ಸ್ಟಾರ್ಟ್ ಮಾಡೋದಾದರೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಸಹವೇಲೆನ್ಸಿಯ ಬಂಧದ ಬಗ್ಗೆ ನೋಡ್ಕೊಂಡು ಹೋಗಿ. ಕಾರ್ಬನ್ನ ಬಹುರೂಪಗಳು ಯಾವುವು? ಓಕೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು ಯಾವುವು? ಅದರ ವ್ಯತ್ಯಾಸ, ಅರ್ಥ, ಉದಾಹರಣೆಗಳು. ಕೋಷ್ಟಕ 4.2, 4.8, 4.9, 4.10 ರಚನಾ ವಿನ್ಯಾಸ ವೆರಿ ಇಂಪಾರ್ಟೆಂಟ್. ಈಗ ನೋಡ್ಕೊಡ್ರಿ, ಅದನ್ನು ಭಾಳ ಟ್ವಿಸ್ಟ್ಗಳನ್ನು ಮಾಡಿ ಸಹಿತನು ಕೇಳಕತ್ತಾರ. ಕೋಷ್ಟಕ 4.4 ನೋಡ್ಕೊಡ್ರಿ. ಉತ್ಕರ್ಷಣ ಅಂದರೆ ಏನು? ಸಂಕಲನ ಕ್ರಿಯೆ ಅಂದರೆ ಏನು? ಆದೇಶನ ಕ್ರಿಯೆ ಅಂದರೆ ಏನು? ಅದನ್ನು ಎಲ್ಲೆಲ್ಲಿ ಹೇಗೆ ಮಾಡ್ತಾರೆ, ಅದಕ್ಕೆ ಉದಾಹರಣೆ, ಅವುಗಳನ್ನು ನಿಮಗೂ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ. ನೆಕ್ಸ್ಟ್, ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲಗಳ ಬಗ್ಗೆ ನೋಡ್ಕೊಂಡು ಹೋಗಿ. ಸಾಬೂನನ್ನು ಹೇಗೆ ತಯಾರಿಸ್ತಾರೆ, ಮಾರ್ಜಕದ ಅರ್ಥ ಏನು ಅನ್ನೋದನ್ನ ಕ್ವಶನ್ಸ್ಗಳು ಬರಕತ್ತಾವ. ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠ ಮೋಸ್ಟ್ ಇಂಪಾರ್ಟೆಂಟ್ ಅದ, ಮೋಸ್ಟ್ ಟಫು ಅದ ಮತ್ತು ಮೋಸ್ಟ್ ಮಾರ್ಕ್ಸು ತಂದು ಕೊಡ್ತಾವೆ. ಇಲ್ಲಿ ಡೊಬರೈನ ತ್ರಿವಳಿಗಳ ಬಗ್ಗೆ ನೋಡ್ಕೊಂಡು ಹೋಗಿ. ಇಲ್ಲಿಂದ ಕ್ವಶನ್ ಲಾಸ್ಟ್ ಟೈಮ್ ಕೇಳಿದ್ರು. ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಬಗ್ಗೆ ನೋಡ್ಕೊಂಡು ಹೋಗಿ. ಅದರ ಮಿತಿಗಳು ಏನದಾವ? ಮೆಂಡಲು ಸೂಚಿಸಿದ ಆವರ್ತಕ ಕೋಷ್ಟಕದ ಸಾಧನೆಗಳು ಏನೇನಿದಾವ? ಮೆಂಡಲುವಿನ ಆವರ್ತಕ ಕೋಷ್ಟಕದ ಮಿತಿಗಳು ಏನಿದಾವ? ಆಧುನಿಕ ಆವರ್ತ ಕೋಷ್ಟಕದ ನಿಯಮ ಮತ್ತು ಅದರಲ್ಲಿ ಧಾತುಗಳ ಸ್ಥಾನಗಳನ್ನು ಹೇಗೆ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಹೋಗಿ. ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಡೊಬರೈನು ನೆನಪಬೇಕು, ನ್ಯೂಲ್ಯಾಂಡ್ ನೆನಪಿಟ್ಕೋಬೇಕು, ಮೆಂಡಲು ಇಟ್ಕೋಬೇಕು, ಆಧುನಿಕ ಆವರ್ತಕ ಕೋಷ್ಟಕಕ್ಕೆ ಸಹಿತ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇವ್ರು 4ರಲ್ಲಿ ಒಬ್ಬರಾದರೂ ನಿಮ್ಮ ಕ್ವಶನ್ ಪೇಪರಲ್ಲಿ ಬಂದು ಹೋಗ್ತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತಾವೆ. ಇಲ್ಲಿ ವಿಶೇಷವಾಗಿ ಏಕಕೋಶ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೀತದ, ಯಾವೆಲ್ಲ ವಿಧಾನಗಳ ಮೂಲಕ ಏಕಕೋಶ ಜೀವಿಗಳು ಸಂತಾನೋತ್ಪತ್ತಿಯನ್ನು ನಡೆಸ್ತಾವ, ಅದರ ಹಂತಗಳು, ಅದರ ಉದಾಹರಣೆಗಳು, ಅದಕ್ಕೆ ಸಂಬಂಧಪಟ್ಟಂತೆ ಚಿತ್ರ. ವಿಶೇಷವಾಗಿ ಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ನೋಡ್ಕೊಂಡೋಗಿ. ಚಿತ್ರ 8.7 ಗಂಡು ಸಂತಾನೋತ್ಪತ್ತಿ, ಹೆಣ್ಣು ಸಂತಾನೋತ್ಪತ್ತಿ, ಅದರ ಅಂಗಗಳು, ಅದರ ಚಿತ್ರ, ವೃಷಣಗಳ ಕಾರ್ಯಗಳು, ಗರ್ಭ ನಿರೋಧಕ ವಿಧಾನಗಳು ಏನೇನು ಇವತ್ತು ಬಳಸ್ತಾರೆ, ಹುಡುಗ ಹುಡುಗಿಯರಲ್ಲಿರ್ತಕ್ಕಂಥ ಪ್ರೌಢಾವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾವ, ಅದನ್ನು ನೋಡ್ಕೊಂಡು ಹೋಗ್ರಿ. ಇಲ್ಲಿಂದನೂ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನನ್ನು ಕೇಳ್ತಾರೆ. ಓಕೆ, ಸೊ ಮುಂದೆ ಹೋಗೋಣ. ಅನುವಂಶೀಯತೆ ಮತ್ತು ಜೀವ ವಿಕಾಸದಲ್ಲಿ ಇಲ್ಲಿ ಚಕ್ಕರ್ ಬೋರ್ಡ್ ಅಂತ ಒಂದು ಬರ್ತದೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದರ ಬಗ್ಗೆ ನೋಡ್ಕೊಂಡೋಗಿ ಮುಂದೆ ಹೇಳ್ತೀನಿ. ಅನುವಂಶೀಯತೆ ಮತ್ತು ಜೀವ ವಿಕಾಸದಲ್ಲಿ ಅನುವಂಶೀಯತೆ, ಮೆಂಡಲ್ನ ಕೊಡುಗೆಗಳನ್ನು ನೆನಪಿಟ್ಕೊಡ್ರಿ. ಲಿಂಗ ನಿರ್ಧಾರಣೆ, ಎಸ್, ಮಗುವಿನ ಲಿಂಗ ನಿರ್ಧಾರಣೆ ಹೇಗೆ ಮಾಡ್ತಾರೆ. ಲಾಸ್ಟ್ ಟೈಮ್ ಅದು ಕ್ವಶನ್ಸ್ ಕೇಳಿದ್ರು, 4 ಮಾರ್ಕ್ಸ್ಗೆ ಬಂದಿತ್ತು ಪ್ರಿಪ್ರೇಟರಿಯಲ್ಲಿ, ಸ್ಟೇಟ್ ಪ್ರಿಪ್ರೇಟರಿ. ಜೀವ ವಿಕಾಸ, ಅದರ ಪಿತಾಮಹ, ಪ್ರಭೇದೀಕರಣ ಅಂದರೆ ಏನು, ಪಳೆಯುಳಿಕೆ ಅಂದರೆ ಏನು, ಇದು ನೆನಪಿಟ್ಕೊಂಡು ಹೋಗ್ರಿ. ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳು ಯಾವುವು, ಅದಕ್ಕೆ ಇರತಕ್ಕಂಥ ಉದಾಹರಣೆಗಳು. ಚಕ್ಕರ್ ಬೋರ್ಡ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಬಟಾಣಿ ಸಸ್ಯಗಳ ಮೇಲೆ ಮಾಡಿರ್ತಕ್ಕಂಥ ಪ್ರಯೋಗ ಇದೆಯಲ್ಲ, ಅದನ್ನು ಚೆನ್ನಾಗಿ ನೋಡ್ಕೊಂಡೋಗಿ. ಅಲ್ಲಿಂದ ಕ್ವಶನ್ಸ್ಗಳು ಬಹಳನೇ ನಿಮಗೆ ಬರ್ತಾವೆ. ಇನ್ನು ಸ್ವಲ್ಪ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ನಿಮ್ಗೆ ತಪ್ಪು ಅನ್ನಿಸ್ತದ, ಬಟ್ ಅಲ್ಲಿ ಕನ್ಸೆಪ್ಟ್ಗಳು ಈಸಿ ಆಗಿದಾವ. ನೀವು ಏನೇನು ನೆನಪಿಟ್ಕೋಬೇಕಂದ್ರೆ, ಬೆಳಕಿನ ಪ್ರತಿಫಲನದ ಬಗ್ಗೆ ನೋಡ್ಕೊಂಡು ಹೋಗ್ರಿ. ಗೋಲಿಯ ದರ್ಪಣ, ಕೋಷ್ಟಕ 10.1 ಸ್ವಲ್ಪ ನೋಡ್ರಿ. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಉಪಯೋಗಗಳು, ಅಲ್ಲಿ ಇರ್ತಕ್ಕಂಥ ಪ್ರತಿಬಿಂಬದ ಸ್ಥಾನ, ಗಾತ್ರ, ಆಕಾರ, ಅದನ್ನ ನೋಡ್ಕೊಂಡು ಹೋಗ್ರಿ. ದರ್ಪಣದ ಸೂತ್ರ ಮತ್ತು ವರ್ಧನೆ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿನ ಕ್ವಶನ್ಸ್ ಬರ್ತಾವ. ವಕ್ರೀಭವನ ಸೂಚಾಂಕ, 10.4 ಕೋಷ್ಟಕ, ಮಸೂರದ ಸಾಮರ್ಥ್ಯ, ಡಯಾಪ್ಟರ್ ಅಂತಕ್ಕಂಥ ಏಕಮಾನ ಐತಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಇಲ್ಲಿಂದನೂ ಕೂಡ ನಿಮಗೆ ಕ್ವಶನ್ಸ್ ಬರ್ತವೆ.
ವಿಶೇಷವಾಗಿ ನಿಮಗೆ ಪೀನ ದರ್ಪಣ ನಿಮ್ನ ದರ್ಪಣಗಳ ಬಗ್ಗೆ ಏನು ಮಾಡ್ತಾರಪ್ಪ ಅಂದರೆ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಅಲ್ಲಿಂದ ನೀವು ಏನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಪ್ರಿಪ್ರೇಷನನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಓಕೆನಾ? ಸೊ ಇಷ್ಟು ನೀವೇನು ಮಾಡಬೇಕಾಗ್ತದೆ, ಬೆಳಕು ಮತ್ತು ಪ್ರತಿಫಲನ ವಕ್ರೀಭವನದಲ್ಲಿ ನೋಡ್ಕೊಂಡು ಹೋಗ್ರಿ. ಇನ್ನು ನೆಕ್ಸ್ಟ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಚಿತ್ರ 11.1 ನೋಡ್ಕೊಂಡು ಹೋಗ್ರಿ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಏನದ, ಓಕೆ, ದೃಷ್ಟಿ ದೋಷಗಳು ಯಾವ್ಯಾವ ಇದಾವ, ಆ ದೃಷ್ಟಿ ದೋಷಗಳನ್ನ ಹೇಗೆ ನಿವಾರಣೆ ಮಾಡ್ತಾರೆ, ಬೆಳಕಿನ ವಕ್ರೀಭವನ, ಬೆಳಕಿನ ವರ್ಣ ವಿಭಜನೆ, ಟೆಂಡಲ್ ಪರಿಣಾಮ ಬಗ್ಗೆನೂ ಕೂಡ ಕ್ವಶನ್ಸ್ಗಳು ನಿಮ್ಮ ಕೈ ಬರ್ತಾವ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಶಕ್ತಿಯ ಆಕಾರಗಳಲ್ಲಿ ಉತ್ತಮ ಶಕ್ತಿಯ ಆಕಾರಗಳೇನು, ಪಳೆಯುಳಿಕೆ ಇಂಧನಗಳೇನು, ಉಷ್ಣ ವಿದ್ಯುತ್ ಸ್ಥಾವರ, ಜಲವಿದ್ಯುತ್ ಸ್ಥಾವರದ ಬಗ್ಗೆ ನೋಡ್ಕೊಂಡು ಹೋಗಿ. ಜೈವಿಕ ರಾಶಿ, ಪವನ ರಾಶಿ, ಸೌರಶಕ್ತಿ ಮತ್ತು ನ್ಯೂಕ್ಲಿಯರ್ ಶಕ್ತಿ ಬಗ್ಗೆ ನಿಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಬಹಳ ಮೋಸ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಅಲ್ಲಿಂದ ಕೇಳ್ತಾರೆ. ಇಷ್ಟು ವಿಜ್ಞಾನದ 2ನೇ ಭಾಗದಲ್ಲಿ ನೀವೆಲ್ಲ ಏನೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ನೆನಪಿಟ್ಕೊಳ್ಬೇಕು, ಇವುಗಳ ಬಗ್ಗೆ ನಾನು ಹೇಳಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಕೂಡ ಸಹಿತ ನಾನು ವಿತ್ ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ವಿತ್ ಕ್ವಶನ್ಸ್ ಆಗಿರ್ಬೋದು, ಅಪ್ಲೈಡ್ ಕ್ವಶನ್ಸ್ ಆಗಿರ್ಬೋದು, ಮತ್ತು ಓವರ್ ಆಲ್ ನಿಮಗೆ 60 ಅಂಕಗಳ ಪ್ಯಾಕೇಜ್ಗಳನ್ನು ಕೊಡ್ತಕ್ಕಂಥ ವಿಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ತರ್ತೀನಿ. ಸೊ ಖಂಡಿತವಾಗಿ ನೀವು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಿಮ್ಮ ಎಷ್ಟು ಲೈಕ್ಗಳಾಗ್ತಾವ, ನಿಮ್ಮ ಎಷ್ಟು ಶೇರ್ಗಳು ಬರ್ತಾವ, ಅದ್ರ ಮೇಲೆ ನಾನು ಏನು ಮಾಡ್ತೀನಿ, ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋಗಳನ್ನು ಹಾಕಬೇಕೋ ಇಲ್ಲೋ ಅನ್ನೋದನ್ನು ಡಿಸೈಡ್ ಮಾಡ್ತೀನಿ. ಯಾಕಂದರೆ ಇಷ್ಟೆಲ್ಲ ನಾವು ಕಷ್ಟಪಡ್ತೀವಿ, ಲೈಕ್ಗಳಾಗಲಿ ಶೇರ್ಗಳಾಗಲಿ ಆಗದೆ ಇತ್ತಂದರೆ ಸೊ ಬೇಜಾರಾಗ್ತದೆ. ಯಾಕಂದರೆ ನನಗೂ ಕೂಡ ಸಮಯ ಇದೆ, ನಂದು ಕೂಡ ಕುಟುಂಬ ಇದೆ, ನಂದು ಕೂಡ ಪ್ರಿಪ್ರೇಷನ್ ಮಾಡಬೇಕಾಗಿದೆ. ಇಷ್ಟೆಲ್ಲ ಇದೆ ಅಂತ ಕೂಡಲೇ ಸೊ ನಿಮ್ಮ ಸಪೋರ್ಟ್ಗಳನ್ನು ನಾವು ಭಾಳಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮಗೆ ಸ್ವಲ್ಪ ಹೆಚ್ಚು ವ್ಯೂಸ್ಗಳ ಮತ್ತು ಲೈಕ್ಗಳ ಹುಚ್ಚು. ನೀವು ಎಷ್ಟು ವ್ಯೂಸ್ಗಳನ್ನ ಮಾಡ್ತೀರಿ, ನಮಗೆ ವ್ಯೂಸ್ ಭಾಳ ಬರ್ತಾವೆ, ಬಟ್ ಲೈಕ್ ಮಾಡೋದಿಲ್ಲ. ಯಾಕೆ ಅನಿಸ್ತದ, ನೋಡಿದವರು ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಬಟನ್ ಒತ್ತಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ಓಕೆ, ಸೊ ಆ ಥರ ಒಂದು ಬೇಜಾರು ಮಾಡದೆ ತಾವೆಲ್ಲರೂ ಕೂಡ ವಿಶೇಷವಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನು ಮಾಡಿ ಖಂಡಿತವಾಗಿ ಹೆಚ್ಚು ಹೆಚ್ಚು ಶೇರ್ಗಳನ್ನು ಮಾಡಬೇಕು. ನಿಮಗೆ 60+ ಮಾರ್ಕ್ಸ್ಗಳನ್ನ ಖಂಡಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗಳ ಮೂಲಕ ನಾವು ನಿಮಗೆ ತಂದು ಕೊಟ್ಟೇ ಕೊಡ್ತೀವಿ, ಅದಂತೂ ಗ್ಯಾರಂಟಿ ಅದ. ಸೊ ಬಟ್ ನಾವು ನಿಮ್ಮ ಒಂದು ಮೋಟಿವೇಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇನಪ್ಪ ಅಂತಂದರೆ ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು, ನಿಮ್ಮ ವ್ಯೂಸ್ಗಳು. ಅದನ್ನೆಲ್ಲ ಅಂತಂದ್ರೆ ಇನ್ನಷ್ಟು ನಮಗೆ ಏನು ಮಾಡಬೇಕಾಗ್ತದಪ್ಪ ಅಂದ್ರೆ, ಇವನ್ ನಿಮಗೆ ಗೊತ್ತಿಲ್ಲ, ನಾವು ರಾತ್ರಿನೂ ಕೂಡ ಏನು ಮಾಡ್ತೀವಿ ಅಂತಂದರೆ ಕುಂತು ಯಾವ ಥರ ವಿಡಿಯೋಗಳನ್ನು ಹಾಕಬೇಕು, ಯಾವ ವಿಡಿಯೋ ಹಾಕಿದರೆ ಮಕ್ಕಳಿಗೆ ಯೂಸ್ ಆಗ್ತದೆ, ಅದನ್ನೇ ನಾವು ಡಿಸ್ಕಷನಲ್ಲಿ ಮಾಡ್ತಾ ಇರ್ತೀವಿ. ಯಾವ ಕ್ವಶನ್ಸ್ಗಳು ಬರ್ಬೋದು, ಹೋದ ವರ್ಷ ಏನು ಕೇಳಿದ್ರು, ಈ ಸಲ ಯಾವುದಿದೆ. ಸೊ ಅದೇ ಡಿಸ್ಕಷನ್ನಲ್ಲಿ ನಾವು ಯಾವತ್ತೂ ಕೂಡ ನಿಮಗಾಗಿ ವಿಚಾರಗಳನ್ನು ಮಾಡ್ತಾ ಇರ್ತೀವಿ. ಬಟ್ ನಿಮ್ದು ಯಾಕೋ ನಮಗೆ ಬೇಜಾರಾಗ್ತದೆ. ಸೊ ದ್ಯಾಟ್ ಪರ್ಪಸ್ ನಾವು ನಿಮ್ಗೆ ಹೇಳೋದು, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನು ಕಂಟಿನ್ಯೂಯೇಷನ್ ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ನೀವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಬೇಕು ಅಂತ ಹೇಳ್ತಾ, ಸೊ ಬಹಳಷ್ಟು ತಡ ಮಾಡದೆ ಮತ್ತೆ ಬಹಳಷ್ಟು ಲೈನಪ್ ಮಾಡ್ತೀವಿ, ಬಹಳಷ್ಟು ಲೈನಪ್ ಮಾಡ್ತೀವಿ. ಅದನ್ನು ಸಹಿತ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಸೊ ಹೋಪ್ ವಿದ್ಯಾರ್ಥಿಗಳೇ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.